Good morning, everyone. I hope all are well. Okay. Yesterday, ಪ್ರಿವಿಯಸ್ ಕ್ಲಾಸಲ್ಲಿ ಸುಪ್ರೀಂ ಕೋರ್ಟ್ ನೋಡ್ಕೊಂಡಿದ್ವಿ. ಬಟ್ ಇದರಲ್ಲೇ ಇನ್ನೂ ಸ್ವಲ್ಪ ಹೇಳೋದಿತ್ತು. ಯಾವ ಥರ ಅಂತಂದರೆ, ಈ ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆ್ಯಕ್ಟಿವಿಸಮು ಆ್ಯಂಡ್ PIL ಅಂತ ಬರುತ್ತೆ. ಅಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಇದನ್ನು ನೀವು ಸುಪ್ರೀಂ ಕೋರ್ಟಲ್ಲಿ ಹತ್ರ ನೋಡ್ತೀರಿ, ಅಥವಾ ಸಂಸತ್ತು ಚಾಪ್ಟ್ರಲ್ಲಿ ಕೂಡ ಇದೆ ನೋಡಿ. ಅಂಡ್ ಲಕ್ಷ್ಮೀಕಾಂತ್ ಅಥವಾ PS ಗಂಗಾಧರ್ ಇತ್ತಂದರೆ ಅದರಲ್ಲಿ ನೋಡಿ. ಈ ಮೂರು ಬಗ್ಗೆನೂ ಆಲ್ರೆಡಿ ಭಾಳ ಸರ್ PYQs ಭಾಳ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಬೇಸ್ಡು ಮತ್ತು ಒನ್ ವರ್ಡು ಕೂಡ ಕೇಳಿದ್ದಾರೆ. ಸೊ ದಟ್ಸ್ ವೈ ಟುಡೇ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಜುಡಿಷಿಯಲ್ ಪವರ್ಸ್ ಲೈಕ್ ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆ್ಯಕ್ಟಿವಿಸಮ್ ಆ್ಯಂಡ್ ಓವರ್ ರೀಚ್ ಅಂತಂದರೆ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಓಕೆ, ಅಂತಂದರೆ ಜುಡಿಷಿಯಲ್ ರಿವ್ಯೂ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಗಾರ್ಡಿಯನ್ ಅಂತ ಕರೀತಾರೆ. ಆರ್ಟಿಕಲ್ ಎಷ್ಟು ಹೇಳುತ್ತೆ ಯಾವುದು, ಮತ್ತು ಈ ಜುಡಿಷಿಯಲ್ ರಿವ್ಯೂಗೂ ಲೀಗಲ್ ಬೇಸ್ಗೂ ಪ್ರೈಮರಿ ಪರ್ಪಸ್ಗೂ PIL ಅಂತಂದರೆ ಜುಡಿಷಿಯಲ್ ಇನ್ನೋವೇಷನ್ಸ್ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನು ಯಾವ ಥರ ಇದೆ, ಮತ್ತು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ ಅಷ್ಟು, ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲ್ಯಾಂಡ್ಮಾರ್ಕ್ ಕೇಸಸ್ಸು, ಅಪ್ಲಿಕೇಶನ್ಸು ನೋಡೋಣ ನಾವೀಗ ಈ ಕ್ಲಾಸಲ್ಲಿ ನೋಡ್ಕೊತ ಬರೋಣ. ಮೇನ್ಲಿ ನಮಗೆ ನೋಡಿ, ಜುಡಿಷಿಯಲ್ ರಿವ್ಯೂ, ನೆಕ್ಸ್ಟ್ ಜುಡಿಷಿಯಲ್ ಆ್ಯಕ್ಟಿವಿಸಮ್, ನೆಕ್ಸ್ಟ್ PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ ಮೂರು ಈ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಜುಡಿಷಿಯಲ್ ರಿವ್ಯೂ ಅಂತಂದರೆ ನ್ಯಾಯಾಂಗ ವಿಮರ್ಶೆ ಅಂತಂದರೆ ಏನು, ನ್ಯಾಯಾಂಗ ವಿಮರ್ಶೆ, ನ್ಯಾಯಾಂಗ ಕ್ರಿಯಾಶೀಲತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಈ ಮೂರನ್ನ ನಾವು ನೋಡ್ಕೊಳ್ಳೋಣ. ಫಸ್ಟ್ಲಿ ನಾನು ಇವಾಗೂ ಹೇಳ್ತಾ ಇರ್ತೀನಿ, ಯಾವುದೇ ಇರಲಿ ಬ್ಯಾಕ್ಗ್ರೌಂಡ್ ನೋಡ್ಕೋಬೇಕಂತ. ಹಿನ್ನೆಲೆ ನೋಡೋಣ. ಅಂದರೆ ನ್ಯಾಯಾಂಗ ವಿಮರ್ಶೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಶಾಸಕಾಂಗ, ಕಾನೂನು ಮತ್ತು ಕಾರ್ಯಾಂಗದ ಆದೇಶಗಳ ಸಂವಿಧಾನಿಕ ಮೌಲ್ಯ ಪರಿಶೀಲಿಸುವ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಅಧಿಕಾರವಿರುತ್ತೆ. IAS ಅಥವಾ ಲಾ ಎಕ್ಸಾಮ್ಸು ಅಥವಾ ಇವ್ರನ್ನೆಲ್ಲ ಎಕ್ಸಾಮೈನ್ ಮಾಡೋದು. ಅಂದರೆ ಫಸ್ಟ್ಲಿ ನೋಡಿ, ಎಕ್ಸಾಮಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನಲಿಟಿ ಅಂದರೆ ನ್ಯಾಯಾಂಗ ವಿಮರ್ಶೆ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗದ ಕಾನೂನುಗಳು ಮತ್ತು ಕಾರ್ಯಾಂಗ ಆದೇಶಗಳು ಸಂವಿಧಾನ ಮೌಲ್ಯವನ್ನು ಪರಿಶೀಲಿಸುವ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಅಧಿಕಾರ ಆಗಿರುತ್ತೆ. ಅಂತಂದರೆ ಎಕ್ಸಿಕ್ಯೂಟಿವ್ ಲಾಸ್ ಆ್ಯಂಡ್ ಜುಡಿಷಿಯಲ್ ಲಾಸ್ ಅಂತಂದರೆ ಶಾಸಕಾಂಗದ ಕಾನೂನುಗಳು ಮತ್ತು ಕಾರ್ಯಾಂಗದ ಆದೇಶಗಳು, ಆರ್ಡರ್ಸ್, ಇದೆರಡನ್ನು ನೋಡ್ಕೊಳೋದು ಅಧಿಕಾರ ಯಾರಿಗಿರುತ್ತೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನ್ಯಾಯಾಂಗ ವಿಮರ್ಶೆ ಎಂಬುದು ಅಮೇರಿಕಾದಲ್ಲಿ ಪರಿಚಯಿಸಿದ ಪರಿಕಲ್ಪನೆ ಆಗಿರುತ್ತೆ. ಇದನ್ನು USA ಪರಿಕಲ್ಪನೆ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ 1803ರಲ್ಲಿ ಮರ್ಬರಿ ವರ್ಸಸ್ ಮ್ಯಾಡಿಸನ್ ಪ್ರಕರಣದಲ್ಲಿ
ಅಮೆರಿಕ ಮುಖ್ಯ ನ್ಯಾಯಮೂರ್ತಿಯಾದ ಜಾನ್ ಮಾರ್ಷಲ್ ಈ ಪರಿಕಲ್ಪನೆ ನೀಡಿರ್ತಾರೆ. ಯಾರಂತಂದರೆ ಮರ್ಬರಿ ವರ್ಸಸ್ ಮೆಡಿಸನ್. ಮರ್ಬರಿ ವರ್ಸಸ್ ಮ್ಯಾಡಿಸನ್ ಪ್ರಕರಣದಲ್ಲಿ ಅಮೆರಿಕದ ಮುಖ್ಯ ನ್ಯಾಯಮೂರ್ತಿಗಳಾದ ಜಾನ್ ಮಾರ್ಷಲ್ ಈ ಪರಿಕಲ್ಪನೆ ನೀಡ್ತಾರೆ. ಜಾನ್ ಮಾರ್ಷಲ್ ಈ ಪರಿಕಲ್ಪನೆ ನೀಡ್ತಾರೆ. ಯಾವುದು? ಜುಡಿಷಿಯಲ್ ರಿವ್ಯೂ ಬಗ್ಗೆ. ಬ್ಯಾಕ್ಗ್ರೌಂಡ್ ಈ 3 ಪಾಯಿಂಟ್ ಗೊತ್ತಾಯಿತು. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಈ ಜುಡಿಷಿಯಲ್ ರಿವ್ಯೂನ ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆ ಯಾವ ಥರ ಇದೆ, ಈ ಜುಡಿಷಿಯಲ್ ರಿವ್ಯೂ ಇಂಡಿಯಾದಲ್ಲಿ ಯಾವ ಥರ ಇದೆ ಅಂತ. ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ನ್ಯಾಯಾಂಗ ವಿಮರ್ಶೆ ಎಂಬ ಪದವನ್ನು ಬಳಸಲಾಗಿಲ್ಲವಾದರೂ ಹಲವಾರು ವಿಧಿಗಳು ಈ ಅಧಿಕಾರ ಬಗ್ಗೆ ತಿಳಿಸುತ್ತೆ. ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಈ ವರ್ಡ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ಈ ವರ್ಡ್ನ ಡಿಫ್ರೆಂಟ್ ಹಲವಾರು ಆರ್ಟಿಕಲ್ಸಲ್ಲಿ ನೋಡ್ಬೋದು ಅಂತ ಹೇಳುತ್ತೆ. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಮಾತ್ರ ನ್ಯಾಯಾಂಗ ವಿಮರ್ಶೆ ಅಧಿಕಾರ ಹೊಂದಿದೆ. ಓನ್ಲಿ ಪವರ್ ಟು ಜುಡಿಷಿಯಲ್ ರಿವ್ಯೂನ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಿಗೆ ಮಾತ್ರ ಈ ಅಧಿಕಾರ ಇರುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ನ್ಯಾಯಾಂಗ ವಿಮರ್ಶೆಯು ಸಂವಿಧಾನದ ಮೂಲ ಸಂರಚನೆಯ ಭಾಗವಾಗಿದ್ದು ತಿದ್ದುಪಡಿ ಮೂಲಕ ಇದನ್ನು ರದ್ದುಪಡಿಸಲು ಬರುವುದಿಲ್ಲ. ಅಂತಂದರೆ ಜುಡಿಷಿಯಲ್ ರಿವ್ಯೂ ಈಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಇದನ್ನು ಸಂವಿಧಾನದ ಬೇಸಿಕ್ ಮೂಲ ಸಂರಚನೆ ಆಗಿರೋದ್ರಿಂದ ಇದನ್ನು ತಿದ್ದುಪಡಿ ಮಾಡಲು ಬರಲ್ಲ. ನೋ ಅಮೆಂಡ್ಮೆಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನ್ಯಾಯಾಂಗ ವಿಮರ್ಶೆಯನ್ನು ಇಂದಿರಾ ಗಾಂಧಿ ವರ್ಸಸ್ ರಾಜ ನಾರಾಯಣ್ ಕೇಸ್ 1975 ಪ್ರಕರಣದಲ್ಲಿ ಮೂಲ ಸಂರಚನೆ ಭಾಗ ಎಂದು ನಿರ್ಧರಿಸ್ತಾರೆ. ಇದನ್ನು ಯಾರು ನಿರ್ಧರಿಸ್ತಾರೆ ಅಂತಂದರೆ, ಇದು ಈಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಕರೀತಾರೆ ಅಂತಂದರೆ, ಯಾವ ಕೇಸಲ್ಲಿ ಹೇಳಿದ್ದಾರೆ ಅಂತಂದರೆ, ಇಂದಿರಾ ಗಾಂಧಿ ವರ್ಸಸ್ ರಾಜ ನಾರಾಯಣ್ ಕೇಸ್ 1975 ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿರ್ತಾರೆ. ಇಷ್ಟು ನ್ಯಾಯಾಂಗ ವಿಮರ್ಶೆ ಭಾರತದಲ್ಲಿ ಅನ್ನೋದನ್ನ ನಾವು ಈ 4 ಪಾಯಿಂಟ್ನ ಕ್ಲಿಯರ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನ್ಯಾಯಾಂಗ ವಿಮರ್ಶೆಯ ಮಹತ್ವ, ಇಂಪಾರ್ಟೆನ್ಸ್ ಏನಿದೆ ಜುಡಿಷಿಯಲ್ ರಿವ್ಯೂದು ಇಂಪಾರ್ಟೆನ್ಸ್ ನೋಡೋಣ. ಫಸ್ಟ್ ಪಾಯಿಂಟು ಅಂದರೆ ಸಂವಿಧಾನದ ಕ್ಷೇತ್ರವನ್ನು ಎತ್ತಿ ಹಿಡಿಯುವುದು
ಫಸ್ಟು ಈ ಇಂಪಾರ್ಟೆನ್ಸ್ ಏನೇನಿರುತ್ತೆ ಅಂತಂದರೆ ಸಂವಿಧಾನ ಶ್ರೇಷ್ಠತೆಯನ್ನು ಎತ್ತಿಡುವುದು ಅಂತಂದರೆ ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿಡುವುದು. ನೆಕ್ಸ್ಟ್ ಸೆಕೆಂಡ್ ಏನಂತಂದರೆ ಒಕ್ಕೂಟ ಸಮನ್ವಯತೆಯನ್ನು ಕಾಪಾಡೋದು ಅಂತಂದರೆ ಫೆಡರಲ್ ಈಕ್ವಿಲಿಬ್ರಿಯಂ ಕಾಪಾಡೋದು ಅಂತಂದರೆ ಒಕ್ಕೂಟ ಸಮನ್ವಯತೆಯನ್ನು ಕಾಪಾಡುವುದು. ಥರ್ಡ್ ಏನಂತಂದರೆ ನಾಗರಿಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದು ಅಂತಂದರೆ ಸಿವಿಲ್ ಫಂಡಮೆಂಟಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡೋದು. ಇಷ್ಟು ಈ ಜುಡಿಷಿಯಲ್ ರಿವ್ಯೂನ ಇಂಪಾರ್ಟೆನ್ಸ್ ಇರುತ್ತೆ ಅಥವಾ ಮಹತ್ವ ಇರುತ್ತೆ. ನೆಕ್ಸ್ಟ್ ಏನಂತಂದರೆ ನ್ಯಾಯಾಂಗ ವಿಮರ್ಶೆಯ ಆಧಾರಗಳು ನೋಡೋಣ ಅಂತಂದರೆ ಗ್ರೌಂಡ್ಸ್ ಆಫ್ ಜುಡಿಷಿಯಲ್ ರಿವ್ಯೂ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಗ್ರೌಂಡ್ಸ್ ಆಫ್ ಜುಡಿಷಿಯಲ್ ರಿವ್ಯೂ. ಅಂದರೆ ನ್ಯಾಯಾಂಗ ವಿಮರ್ಶೆ ಆಧಾರಗಳು ಏನೇನು ಆಧಾರ ಇದ್ದಾವೆ ಕ್ಲಿಯರ್ ಮಾಡಿ. ಫಸ್ಟು ನೋಡಿ, ಈ ಕೆಳಗಿನ ಅಂಶಗಳ ಆಧಾರದ ಮೇಲೆ ಶಾಸಕಾಂಗದ ಕಾನೂನುಗಳು ಅಥವಾ ಕಾರ್ಯಾಂಗದ ಆದೇಶಗಳನ್ನು ಪ್ರಶ್ನಿಸಬಹುದು. ಯಾವ ಸಂದರ್ಭದಲ್ಲಿ? ಸಂದರ್ಭ ಯಾವುದಂತ ನೋಡೋಣ. ಈಗ ಫಸ್ಟ್ಲಿ ನಮಗೆ ಇದರಲ್ಲಿ ಈ ಪಾಯಿಂಟ್ ಏನಂತಂದರೆ ಮೂಲಭೂತ ಹಕ್ಕುಗಳು ಉಲ್ಲಂಘಿಸುವಂತಿದ್ದರೆ, ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ. ಬಿ ಮತ್ತು ಅಧಿಕಾರ ವ್ಯಾಪ್ತಿ ಹೊರಗಡೆ ಬರುವ ವಿಷಯಗಳ ಮೇಲೆ ಕಾನೂನು ಮಾಡಿದ್ರೆ, ಅಧಿಕಾರಕ್ಕಿಂತ ಹೊರಗಡೆ ಇದ್ದರೆ. ಹೊರಗಡೆ ಬರುವ ವಿಷಯಗಳು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಸಿ ಏನಂತಂದರೆ ಸಂವಿಧಾನ ನಿಯಮಗಳನ್ನು ಉಲ್ಲಂಘಿಸುವಂತಿದ್ದರೆ, ಕಾನ್ಸ್ಟಿಟ್ಯೂಷನಲ್ ಲಾಸ್. ಕಾನ್ಸ್ಟಿಟ್ಯೂಷನಲ್ ರೂಲ್ಸ್ ಅಂತ ನಿಯಮಗಳು ಉಲ್ಲಂಘಿಸುವಂತಿದ್ದರೆ, ಈ 3 ಟೈಮಲ್ಲಿ ನ್ಯಾಯಾಂಗ ವಿಮರ್ಶೆ ಆಧಾರಗಳು ಈ ಪ್ರಶ್ನೆ ಮಾಡೋಕ್ಕೆ ಬರುತ್ತೆ. ನೆಕ್ಸ್ಟ್ ಈಗ ಗೊತ್ತಾಯ್ತಾ ನ್ಯಾಯಾಂಗ ಮತ್ತು ಕಾರ್ಯಾಂಗದ ಕಾನೂನು ಯಾವ ಟೈಮಲ್ಲಿ ಜುಡಿಷಿಯಲ್ ರಿವ್ಯೂನ ಕ್ವಶನ್ ಮಾಡ್ಬೋದು ಅಂತಂದರೆ, ಒಂದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ, ಇನ್ನೊಂದು ಅಧಿಕಾರ ವ್ಯಾಪ್ತಿಯಿಂದ ಹೊರಗಡೆ ಬರುವ ವಿಷಯಗಳಿಗೆ, ಮತ್ತು ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ನಿಯಮಗಳಿಗೆ ಉಲ್ಲಂಘಿಸಿದರೆ ಈ 3 ಟೈಮಲ್ಲಿ ಬರುತ್ತೆ. ನೆಕ್ಸ್ಟ್ ಏನಂತಂದರೆ ಭಾರತ ಸಂವಿಧಾನದಲ್ಲಿ ನ್ಯಾಯಾಂಗ ವಿಮರ್ಶೆ. ಸಂವಿಧಾನದಲ್ಲಿ ಮೇನ್ಲಿ ನೋಡಿ, ಭಾರತ ಸಂವಿಧಾನದಲ್ಲಿ ನ್ಯಾಯಾಂಗ ವಿಮರ್ಶೆ. ಫಸ್ಟ್ ಪಾಯಿಂಟ್ ಏನಂತಂದರೆ ಸಂವಿಧಾನದಲ್ಲಿ ಕೂಡ ನ್ಯಾಯಾಂಗ ವಿಮರ್ಶೆ ಎಂಬ ಪದವನ್ನು ಬಳಸಿಲ್ಲ. ಜುಡಿಷಿಯಲ್ ರಿವ್ಯೂನ ಮೆನ್ಷನ್ ಇಲ್ಲ ಅಥವಾ ಬಳಸಿಲ್ಲ. ಎಲ್ಲಿಯೂ ಕೂಡ ಪದ ಬಳಸಿಲ್ಲ.
ಜುಡಿಷಿಯಲ್ ರಿವ್ಯೂನ ಬಳಸಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಸಂವಿಧಾನ ಹಲವಾರು ವಿಧಿಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನು ನೀಡಿದೆ ಅಂತಂದರೆ ಆರ್ಟಿಕಲ್ಸ್ ಇದ್ದಾವೆ. ಅವು ಯಾವುದಂತಂದರೆ, ಫಸ್ಟ್ ಒನ್ ನೋಡಿ, ಆರ್ಟಿಕಲ್ಸ್ ಯಾವುದಾದಿದೆ. ಆರ್ಟಿಕಲ್ 13, 13ನೇ ವಿಧಿ ಏನು ಹೇಳುತ್ತೆ ಗೊತ್ತಾ? 12ನೇ ವಿಧಿ ಎಲ್ಲರಿಗೂ ಗೊತ್ತು, ಸ್ಟೇಟ್ ಬಗ್ಗೆ ಇನ್ಫಾರ್ಮೇಷನ್ ಹೇಳುತ್ತೆ. 13ನೇದು ಏನು ಹೇಳುತ್ತೆ ಅಂತಂದರೆ, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಎಲ್ಲ ಕಾನೂನುಗಳು ಸಂವಿಧಾನ ಬಾಹಿರ ಅಂತ ಹೇಳುತ್ತೆ. ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆದರೆ ಇವೆಲ್ಲ ಕೂಡ ಕಾನೂನುಗಳು ಸಂವಿಧಾನ ಬಾಹಿರವಾಗಿರ್ತವೆ ಅಂತ ಹೇಳುತ್ತೆ 13ನೇದು. ನೆಕ್ಸ್ಟ್ ಯಾವ ಆರ್ಟಿಕಲ್ ಅಂತಂದರೆ 32. ಆರ್ಟಿಕಲ್ 32 ಏನು ಹೇಳುತ್ತೆ? ಸುಪ್ರೀಂ ಕೋರ್ಟ್ ಏನು ರಿಟ್ಗಳು ಹೇಳುತ್ತಲ್ಲ, ರಿಟ್ಸ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಯಾವುದು? ಆರ್ಟಿಕಲ್ 132 ಅಂದರೆ ಸಂವಿಧಾನಿಕ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ, ಅಪೀಲ್ ಮಾಡೋದು. ಅಪೀಲ್ ಇರುತ್ತೆ. ನೆಕ್ಸ್ಟ್ ಯಾವ ಆರ್ಟಿಕಲ್ 133 ಅಂದರೆ 133ನೇ ವಿಧಿಯಿಂದ 136ವರೆಗೂ ಇದೆ. ಅದು ಯಾವುದಂತ ಹೇಳೋಣ, ಮತ್ತು ಹೇಳ್ತೀನಿ. ಮತ್ತು ಇದರಲ್ಲಿ ನೆಕ್ಸ್ಟ್ ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 143, 226, 227, 245, 246, 251, 254 and 372. ಇಷ್ಟು ವಿಧಿಗಳು ಭಾರತ ಸಂವಿಧಾನದಲ್ಲಿ ಜುಡಿಷಿಯಲ್ ರಿವ್ಯೂನ ಇನ್ಫಾರ್ಮೇಷನ್ ಹೇಳುತ್ತೆ. ಇದರಲ್ಲಿ ಈ ಆರ್ಟಿಕಲಲ್ಲಿ ಆ ಪದಗಳನ್ನು ಬಳಸಿದ್ದಾರೆ. ಇಷ್ಟು ಸಂವಿಧಾನದಲ್ಲಿ ನ್ಯಾಯಾಂಗ ವಿಮರ್ಶೆಯ ಬಗ್ಗೆ. ಮತ್ತು ನೆಕ್ಸ್ಟ್ ನೋಡೋಣ, ನ್ಯಾಯಾಂಗ ವಿಮರ್ಶೆ ಮತ್ತು 9ನೇ ಅನುಸೂಚಿ 9th ಶೆಡ್ಯೂಲ್ಗೆ ಏನು ರಿಲೇಷನ್ ಇದೆ, ಅಥವಾ ಅದಕ್ಕೇನಾದರೂ ಕನ್ವೀನಿಯೆಂಟ್ ಇದೆನಾ ಇಲ್ಲ ಅನ್ನೋದು ನೋಡೋಣ ನಾವು. ಜುಡಿಷಿಯಲ್ ರಿವ್ಯೂ ಆನ್ 9th ಶೆಡ್ಯೂಲ್ ನೋಡೋಣ. ಫಸ್ಟ್ ಪಾಯಿಂಟ್ ನಮಗೆ ಆರ್ಟಿಕಲ್ 31B ಅಂದರೆ 31(8ನೇ ವಿಧಿ ಪ್ರಕಾರ 9ನೇ ಅನುಸೂಚಿಯಲ್ಲಿರುವ ಕಾನೂನುಗಳನ್ನು ಮೂಲಭೂತ ಹಕ್ಕುಗಳು ಉಲ್ಲಂಘಿಸುತ್ತವೆ ಎಂದ ಕಾರಣದಿಂದ ಸಂವಿಧಾನ ಬಾಹಿರ ಎಂದು ಪರಿಗಣಿಸುವುದರಿಂದ ಅದನ್ನು ರಕ್ಷಿಸುತ್ತದೆ. ಆರ್ಟಿಕಲ್ 31B 9th ಶೆಡ್ಯೂಲಲ್ಲಿರುವ 9ನೇ ಶೆಡ್ಯೂಲಲ್ಲಿರುವ ಕಾನೂನುಗಳನ್ನು ಮೂಲಭೂತ ಹಕ್ಕುಗಳು ಉಲ್ಲಂಘಿಸುತ್ತವೆ ಎಂಬ ಕಾರಣದಿಂದ ಸಂವಿಧಾನ ಬಾಹಿರ ಎಂದು ಪರಿಗಣಿಸುವುದನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು 9th ಶೆಡ್ಯೂಲಲ್ಲಿ ಸಂವಿಧಾನದ ಮೊದಲ ತಿದ್ದುಪಡಿ, ಇದರಲ್ಲಿ 9th ಶೆಡ್ಯೂಲಲ್ಲಿ ಫಸ್ಟ್ ಅಮೆಂಡ್ಮೆಂಟ್ ಆಗುತ್ತಲ್ಲ 1951ನಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತಲ್ವ ಪ್ರಕಾರ ಇದನ್ನ ಯಾಡ್ ಮಾಡಿರ್ತಾರೆ. ಮತ್ತು ಈ ಅನುಸೂಚಿಯಲ್ಲಿ 9ನೇ ಅನುಸೂಚಿಯಲ್ಲಿ ರಾಜ್ಯ ಶಾಸನ ಸಭೆಗೂ ಸುಧಾರಣೆಗಳು ಮತ್ತು ಲ್ಯಾಂಡ್ ರಿಫಾರ್ಮ್ಸ್
ಭೂ ಸುಧಾರಣೆಗಳು ಮತ್ತು ಜಮೀನ್ದಾರಿ ಪದ್ಧತಿಯ ನಿಷೇಧಕ್ಕೆ ಸಂಬಂಧಿಸಿದ ಕಾನೂನುಗಳು ಮತ್ತು ಸಂಸತ್ತಿನ ಇದೇ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳಿರ್ತವೆ. ಅಂದರೆ 9th ಶೆಡ್ಯೂಲಲ್ಲಿ ಏನಿರುತ್ತೆ ಅಂತಂದರೆ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಂಡ್ ಜಮೀನ್ದಾರಿ. ಸಿಸ್ಟಮ್ ಬಗ್ಗೆ ಇದೆ. ಇದನ್ನು ಈ ಕಾನೂನು ಮತ್ತು ಸಂಸತ್ತಿಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಕಾನೂನು ಮಾಡ್ಬೋದು ಅಂತ ಹೇಳುತ್ತೆ. ಮತ್ತು ಆರಂಭದಲ್ಲಿ 13 ಕಾನೂನುಗಳಿದ್ವು. ಪ್ರಸ್ತುತ ಇವುಗಳು 288 ಕಾನೂನುಗಳಾಗಿದ್ದಾವೆ. ಇದರಲ್ಲೇ 13 ಕಾನೂನುಗಳಿದ್ವು ಆರಂಭದಲ್ಲಿ. ಮೂಲ ಈಗ ಪ್ರಸ್ತುತ 282 ಇದ್ದಾವೆ. 282 ಇದ್ದಾವೆ. ಇದರಲ್ಲಿ ಕೇಶವಾನಂದ ಭಾರತಿ ಪ್ರಕರಣ ನಂತರ ಈ ಅನುಸೂಚಿಯಲ್ಲಿರುವ ಕಾನೂನುಗಳು ಮೂಲ ಸಂರಚನೆ ಉಲ್ಲಂಘಿಸಿದರೆ ನ್ಯಾಯಾಂಗ ವಿಮರ್ಶೆ ಒಳಪಡುತ್ತವೆ ಅಂತ ಹೇಳುತ್ತೆ. ಯಾವಾಗ ಇದು ಕೇಶವಾನಂದ ಭಾರತಿ ಪ್ರಕರಣ ಕೇಸ್ ಬರುತ್ತಲ್ವ, ಇದರ ನಂತರ 9th ಶೆಡ್ಯೂಲಲ್ಲಿರ್ತಕ್ಕಂಥದ್ದು 9th ಶೆಡ್ಯೂಲಲ್ಲಿರುವ ಕಾನೂನುಗಳು ಮೂಲ ಸಂರಚನೆ ಉಲ್ಲಂಘಿಸಿದರೆ ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತಂತ ಹೇಳುತ್ತೆ. ಕೇಶವಾನಂದ ಭಾರತಿ ಪ್ರಕರಣ 1973 ಏಪ್ರಿಲ್ 24 ಆ ಪ್ರಕರಣದಿಂದ ಹೇಳುತ್ತೆ. ಇಷ್ಟು ಜುಡಿಷಿಯಲ್ ರಿವ್ಯೂ ಬಗ್ಗೆ. ನಾವು ನೆಕ್ಸ್ಟ್ ನೋಡೋಣ. ಜುಡಿಷಿಯಲ್ ರಿವ್ಯೂ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವುದಂತಂದರೆ ನ್ಯಾಯಾಂಗ ಕ್ರಿಯಾಶೀಲತೆ. ಐ ಹೋಪ್ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಿಧಾನದಿಂದನೇ ಪಿನ್ ಟು ಪಿನ್ನೇ ಹೇಳ್ತಿದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊಂಡು ಬನ್ನಿ, ಆರಾಮ್ಸೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಜುಡಿಷಿಯಲ್ ಆ್ಯಕ್ಟಿವಿಸಮ್. ಯಾಕಂದರೆ ಇವುಗಳ ಬಗ್ಗೆ ಈ ಜುಡಿಷಿಯಲ್ ರಿವ್ಯೂ ಇರಲಿ, ಜುಡಿಷಿಯಲ್ ಆ್ಯಕ್ಟಿವಿಸಮ್ ಇರಲಿ, ಅಥವಾ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇರಲಿ, ನಿಮ್ಮ ಸಂಸತ್ತು ಪಾರ್ಲಿಮೆಂಟ್ ಚಾಪ್ಟ್ರಲ್ಲೇ ಜಸ್ಟ್ 1 word 2 word ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅಥವಾ ಇದಕ್ಕೆ ಸಪ್ರೇಟಾಗಿ ಕ್ಲಾಸ್ ಮಾಡಿ ಸಪ್ರೇಟಾಗಿ ಕ್ವಶನ್ಸು ಇವ್ಯಾವು ಕೂಡ ಯಾರೂ ಕೂಡ ಹೇಳ್ಕೊಡಲ್ಲ. ನಾನು ಇನ್ ಡೀಟೇಲ್ಸಾಗಿ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಇದು ಮೇನ್ಸ್ಗೂ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಪ್ರಿಲಿಮ್ಸಲ್ಲಿ ಎಷ್ಟೋ ಕ್ವಶನ್ಸ್ ಆಗಿದ್ದಾವೆ. ನಾನು ತೋರಿಸ್ತೀನಿ ಆ್ಯಂಡ್ ಈ ಕ್ವಶನ್ಸ್ ಕೂಡ ನಾನು ಕೊಡ್ತೀನಲ್ವ, ಅವಾಗ ಗೊತ್ತಾಗುತ್ತೆ. ಅಥವಾ ನಿಮಗೆ ಗೊತ್ತಿಲ್ವಾ, ಈ 9th ಶೆಡ್ಯೂಲು ಎಷ್ಟು ಸರಿ ಆಗಿದೆ ಕ್ವಶನ್ನು, ಅಥವಾ ಈ ಫಸ್ಟ್ ಅಮೆಂಡ್ಮೆಂಟ್ ಯಾವುದು, ಲ್ಯಾಂಡ್ ರಿಫಾರ್ಮ್ಸು ಜಮೀನ್ದಾರಿ ಪದ್ಧತಿಯನ್ನು ಆ್ಯಡ್ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟ್ ಯಾವುದು, ನೀವು ಕೇಳಿದ್ದಾರೆ, ಇಯರು ಕೇಳಿದ್ದಾರೆ. ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ 31 A B C ಅಂತ ನಾನು ಇಂಪಾರ್ಟೆಂಟ್ ಅಂತ ಹೇಳಿಲ್ವಾ ಸ್ಟಾರ್ಟಿಂಗ್ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. KE ಬ್ಯಾಚಲ್ಲಿ ಕ್ವಶನ್ ಪೇಪರ್ ಡಿಕೋಡ್ ಮಾಡ್ಕೋಬೇಕಾದ್ರೂ ಹೇಳಿದ್ದೀನಿ. ಕೇಶವಾನಂದ ಭಾರತಿ ಪ್ರಕರಣ ಸರ್, ಅದು ಫಂಡಮೆಂಟಲ್ ರೈಟ್ ಬರುತ್ತೆ, ಅದಕ್ಕೆ ಇದು ಆ ಥರ ಇಲ್ಲ. ಫಂಡಮೆಂಟಲ್ ರೈಟ್ಸ್ ಬರುತ್ತೆ ಅನ್ನೋದು ನಿಮಗೆ ಅಷ್ಟೇ ಗೊತ್ತಿದೆ. ಹೇಳ್ತೀನಲ್ಲ, ಯಾವಾಗೂ ಕೂಡ ನೀವು ಲಿಮಿಟೆಡ್ ಸೋರ್ಸ್ಗೆ ಲಿಮಿಟೆಡ್ ಶಾರ್ಟ್ಕಟ್ ರೂಟೇ ಹುಡುಕ್ತಾ ಇರ್ತೀರಿ. ಬಟ್ ಅದರಿಂದ ಸಕ್ಸಸ್ ಆಗುತ್ತೆ ಇಲ್ಲ ಅಂತಿಲ್ಲ, ಯಾವಾಗ ಆಗುತ್ತೆ ಗೊತ್ತಿಲ್ಲ, ಕನ್ಫರ್ಮೇಷನ್ ಇರಲ್ಲ. ಹಾರ್ಡ್ ವರ್ಕ್ ಮಾಡಿದ್ರೆ ಎಂಡ್ ಆಫ್ ದಿ ಡೇ 100% ಇರುತ್ತೆ. ಹಾರ್ಡ್ ವರ್ಕ್ ಅಂತಂದರೆ 0ದಿಂದ ಹೈ ಲೆವೆಲ್ವರೆಗೂ ಪ್ರಿಪೇರ್ ಆಗಬೇಕು. ಯಾವುದೇ ಇರಲಿ, ಒಂದು ಸರಿ ಪ್ರಿಪೇರ್ ಹಾಕಿ ಅದನ್ನು ಒಂದು ಸರಿ ನೋಟ್ಸಿಂದ ಒಂದು ಒಳ್ಳೆ ನೋಟ್ಸು, ಒಂದು ಆಥರ್ ಬುಕ್ಕು, ಅಥವಾ ಒಂದು ಒಳ್ಳೆ ಕ್ಲಾಸು, ಈ 3 ಇದ್ದರೆ ನಿಮಗೆ ಎಷ್ಟು ಸರಿ ಆದರೂ ರಿವಿಷನ್ ಮಾಡ್ಕೋಬೋದಾ, ಮತ್ತು ರಿಪೀಟು ಮಾಡ್ಕೋಬೋದಾ, ರಿಪೀಟ್ ಮಾಡ್ಕೋಬೋದು. ಮತ್ತು ಏನೇ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿಲ್ಲ ಅಂತಂದರೆ ಮತ್ತೆ ಎಷ್ಟು ಸರಿ ಅದ್ರ ಕ್ಲಾಸು ನೋಡ್ಕೋಬೋದು. ಏನೇ ಡೌಟ್ ಇತ್ತು ಅಂದ್ರೆ ಕೇಳ್ಕೋಬೋದು. ಇನ್ ಡೀಟೇಲ್ಸಾಗಿ ನೋಟ್ಸು, ಆಥರ್ ಬುಕ್ಕಲ್ಲಿ ಮತ್ತು NCERTಯಲ್ಲಿ
ಇರಲಾರ್ದಕ್ಕಂಥದ್ದನ್ನ ನಾನು ಕ್ಲಾಸಲ್ಲಿ ಅಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಒಂದು ಬೆನಿಫಿಟ್ಗೋಸ್ಕರ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒನ್ ಸ್ಟಾಪ್ ಸೊಲ್ಯೂಷನ್. ನಿಮ್ಗೆ ಬೇಕಾಗಿತ್ತಂದರೆ ಹೇಳ್ತೀನಲ್ಲ, ಈ YG ಪ್ರಿಪ್ ಅನ್ನೋದಿದೆ ಅಲ್ವಾ, ಬಂದು ಜಾಯ್ನ್ ಆಗಿ ಕ್ಲಾಸ್ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ಅದಾದಮೇಲೆ ಏನೇ ಡೌಟ್ಸ್ ಇದ್ರೂ ಕೇಳಿ, ಏನೇ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡೋಣ. ಯಾಕಂದರೆ ಇಲ್ಲಿ ನಾನು YG ಪ್ರಿಪ್ ಕ್ಲಾಸಲ್ಲಿ ನಾನು ಓನ್ಲಿ ಫಾರ್ ಕ್ಲಾಸ್ ಮಾಡಲ್ಲ, ಕ್ಲಾಸ್ನ ಪಿನ್ ಟು ಪಿನ್ ಇನ್ ಡೀಟೇಲ್ಸಾಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಆ ಕ್ಲಾಸಿಗೆ ಆ ಟಾಪಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ PYQsನ ಎಕ್ಸ್ಪ್ಲನೇಷನ್ ಮಾಡಿ, PYQ ಪ್ಲಸ್ ಕೋರ್ ಸಬ್ಜೆಕ್ಟ್ಗೆ ಕರೆಂಟ್ ಅಫೇರ್ಸ್ನ ಇಂಟರ್ಲಿಂಕ್ ಮಾಡಿ ನೆಕ್ಸ್ಟ್ ಪ್ರಿಡಿಕ್ಷನ್, ಮುಂದೆ ಬರ್ತಿರ್ತಕ್ಕಂಥ ಕ್ವಶನ್ಸ್ ಯಾವ ಥರ ರೈಸ್ ಆಗುತ್ತೆ, ಸಿಲೆಬಸ್ ವೈಸು ಪ್ರಿಡಿಕ್ಷನ್ ಕ್ವಶನ್ಸೇ ಬೇರೆ, ಟಾಪಿಕ್ ವೈಸ್ ಪ್ರಿಡಿಕ್ಷನ್ ಕ್ವಶನ್ಸೇ ಬೇರೆ. ಯಾಕಂದರೆ ಎಲ್ಲರೂ ಸಬ್ಜೆಕ್ಟ್ ವೈಸು ಪ್ರಿಡಿಕ್ಷನ್ ಕ್ವಶನ್ಸ್ ತೆಗಿತಾರೆ. ಓಕೆ, ಫಂಡಮೆಂಟಲ್ ರೈಟ್ಸಿಂದ ಬರುತ್ತೆ, DPSPಯಿಂದ ಬರುತ್ತೆ, ನೆಕ್ಸ್ಟ್ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಅವ್ರ ಮೇಲೆ ಬರುತ್ತೆ, ಇಲ್ಲ ಗವರ್ನರ್ ಮೇಲೆ ಬರುತ್ತೆ, ಕಾನ್ಫ್ಲಿಕ್ಟ್ ಇದೆ ಅಲ್ವಾ, ಅಥವಾ ಅವ್ರ ಮೇಲೆ ಡಿಬೇಟಬಲ್ ಇರ್ತದೆ, ಇವು ಬರ್ತವೆ ಅಂತ ಹೇಳ್ತಾರೆ. ಬಟ್ ಅದೇ ಪ್ರೆಸಿಡೆಂಟ್ ಅವ್ರ ಬಗ್ಗೆನೇ ಕ್ವಶನ್ ಹೆಂಗೆ ಕೇಳ್ತಾರೆ, ಅಥವಾ ಈಗ ಗವರ್ನರ್ ಇದ್ದಾರೆ, ಗವರ್ನರ್ ಕರೆಂಟ್ ಅಫೇರ್ಸಲ್ಲಿ ಇದೆ, ಬಟ್ ಅದನ್ನು ಹೆಂಗೆ ಕೇಳ್ತಾರೆ, ಏನು ಆರ್ಟಿಕಲ್ಸ್ ಕೇಳ್ತಾರಾ, ಫ್ಯಾಕ್ಚುಲ್ ಕೇಳ್ತಾರಾ, ಕಾನ್ಸೆಪ್ಟ್ ಕೇಳ್ತಾರಾ, ಇಷ್ಟು ಡೀಟೇಲ್ಸು ನವಡೇಸ್ ಎಕ್ಸಾಮ್ಸ್ಗೆ 100% ಬೇಕಾಗಿದೆ. ಇಷ್ಟು ರಿಕ್ವೈರ್ಮೆಂಟ್ ಇದೆ. ಈಗ ಪ್ರತಿಯೊಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಇರ್ತಕ್ಕಂಥವ್ರಿಗೆ ಯಾಕೆ ನಾವು ಎಕ್ಸಾಮ್ ಕ್ಲಿಯರ್ ಆಗ್ತಿಲ್ಲ ಅಂತಂದರೆ, ಮೇನಾಗಿ ಲ್ಯಾಕ್ ಆಫ್ ದಿ ಕಾನ್ಸೆಪ್ಟ್ ಕ್ಲಾರಿಟಿ. ಸೋರ್ಸ್ ಏನು ಕ್ಲಾಸ್ ಬೇಜಾನಿದ್ದಾವೆ, ಅದನ್ನು ಯಾವ ಥರ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊತಿದ್ವಿ ಅನ್ನೋದ್ರ ಮೇಲೆ ಇರುತ್ತೆ. ಸೋರ್ಸು ಆನ್ಲೈನಲ್ಲಿ ಸಿಕ್ಕರೆ ನಿಮಗೆ ವಿತಿನ್ ಸೆಕೆಂಡಲ್ಲೇ ಸಿಗುತ್ತೆ, ಅಥವಾ ಒಂದಿಷ್ಟು ಅಫೋರ್ಡೆಬಲ್ ಮಾಡಿದ್ರೆ ಎಲ್ಲ ಕ್ಲಾಸಸ್ ಸಿಗುತ್ತೆ. ಆ ಕ್ಲಾಸ್ನ 100% ಇದೆಯಾ, ಅಥವಾ 100% ನೀನು ಕೇಳ್ತಿದೆಯಾ, ಅಥವಾ 100% ಕ್ಲಾಸಲ್ಲಿ ಇನ್ ಡೀಟೇಲ್ಸಾಗಿ ಎಲ್ಲನೂ ಹೇಳ್ಕೊಡ್ತಿದ್ದಾರಾ, ಅಥವಾ ಮೇಲೆ ಹೇಳ್ತಿದ್ದಾರಾ, ಅಥವಾ ಒಂದು 40 hours 60 hours ಫುಲ್ ಪೊಲಿಟಿನ ಹೇಳ್ಬಿಡೋದು. ನಿಯರ್ಲಿ ನಾನು 1 month ಮೇಲಾಯಿತು, ಇವತ್ತಿಗೆ 29th ಕ್ಲಾಸ್ ಇದು. 29th ಕ್ಲಾಸು. ಇನ್ನೂ ನಾನು ಸ್ಟೇಟ್ ಗೌರ್ಮೆಂಟ್ನ ಅಂತಂದರೆ ಪಾರ್ಟ್ 5 ಬರುತ್ತಲ್ವ, ಅದನ್ನು ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಇನ್ನು ಪಾರ್ಟ್ 4ವರೆಗೆ 5ನೇ ಭಾಗದವರೆಗೆ ನಾನು ಇನ್ನೂ 29 ಕ್ಲಾಸಸ್ ಆಗಿದ್ದಾವೆ ಟಿಲ್ ಡೇಟ್. ಇಷ್ಟು ಡೀಟೇಲ್ಸಾಗಿ ಇನ್ ಡೀಟೇಲ್ಸಾಗಿ ಒನ್ ಸ್ಟಾಪ್ ಸೊಲ್ಯೂಷನ್ಗೋಸ್ಕರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿರ್ತಕ್ಕಂಥವ್ರು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಇಂಟೆನ್ಷನ್ನಿಂದ ನಾನು ಆ್ಯಸ್ ಎ UPSC ಮೆಂಟರ್ ಆಗಿ, UPSC KPSC ಮೆಂಟರ್ ಆಗಿ ನಾನು ಆ್ಯಸ್ ಎ ವರ್ಕಿಂಗ್ ಪ್ರೊಫೆಷನ್ ಇಟ್ಕೊಂಡು ಇದೆಲ್ಲ ನಿಮಗೆಲ್ಲ ಯೂಸ್ ಆಗಲಿ ಅಂತ ನಾನು ಮಾಡಿಕೊಡ್ತಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ, ಅಥವಾ ಯಾವುದಕ್ಕಂತ ಇನ್ನೂ ಬೇಕು ಸರ್ ಡೆಪ್ತಾಗಿ ಕಾನ್ಸೆಪ್ಟು, ಅಥವಾ ಎನಿ ಡೌಟ್ಸ್ ಕ್ಯಾನ್ ಆಸ್ಕ್ ಮಿ. ಈ YG ಪ್ರಿಪ್ ಅನ್ನೋ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿ ಎಲ್ಲನೂ ಡೀಟೇಲ್ಸ್ ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ. ಜುಡಿಷಿಯಲ್ ಆ್ಯಕ್ಟಿವಿಸಮ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಈಗ. ಓಕೆ, ಅಂತಂದರೆ ನ್ಯಾಯಾಂಗ ಕ್ರಿಯಾಶೀಲತೆ ಅಂತಂದರೆ ಏನು? ನ್ಯಾಯಾಂಗ ಕ್ರಿಯಾಶೀಲತೆ ಅಂತಂದರೆ ಫಸ್ಟ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ಕಾರ್ಯದ ದಕ್ಷತೆಯನ್ನು ನಿರ್ವಹಿಸುವಂತೆ ನ್ಯಾಯಾಂಗ ನಿರ್ದೇಶನಗಳು ನೀಡುತ್ತವೆ. ಇದನ್ನು ನ್ಯಾಯಾಂಗ ಕ್ರಿಯಾಶೀಲತೆ ಅನ್ನುತ್ತೆ. ಅಂತಂದರೆ ಡೈರೆಕ್ಷನ್ಸ್ ನೀಡುತ್ತೆ ಇದು. ಶಾಸಕಾಂಗ ಮತ್ತು ಕಾರ್ಯಾಂಗ ತಮ್ಮ ಕಾರ್ಯವನ್ನು ದಕ್ಷತೆಯಿಂದ ನಿರ್ವಹಿಸುವಂತೆ ನ್ಯಾಯಾಂಗ ನಿರ್ದೇಶನಗಳು ಡೈರೆಕ್ಷನ್ಸ್ನ ನೀಡ್ತವೆ. ಈಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ದಕ್ಷತೆಯನ್ನು, ಫಾರ್ ಎಕ್ಸಾಂಪಲ್ ಈಗ
ಇಬ್ಬರು ಒಂದು ಅಣ್ಣನೂ ತಂಗಿನೂ ಇರ್ತಾರೆ ಅಂತಂದರೆ ಆ ಪಪ್ಪ ಹೇಳ್ತಾರಲ್ವ, ನೀನು ಈ ಥರ ಮಾಡು, ಈ ಥರ ಮಾಡು, ಗೈಡ್ಲೈನ್ಸ್ ಕೊಡ್ತಾರಲ್ಲ, ಆ್ಯಸ್ ಲೈಕ್ ದಟ್ ಡೂಯಿಂಗ್ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಕೆಲಸ ಮಾಡದೇ ಇದ್ದಾಗ ಸಾರ್ವಜನಿಕ ಹಿತಾಸಕ್ತಿಗೆ ಅರ್ಜಿಯ ಮೂಲಕ ನ್ಯಾಯಾಂಗ ಕೆಲಸವನ್ನು ಮಾಡುತ್ತೆ. ಅಂತಂದರೆ ಏನಾದರೂ ಶಾಸಕಾಂಗಗಳು ಮತ್ತು ಕಾರ್ಯಾಂಗಗಳು ಇವೆರಡು ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಎರಡೂ ಕೆಲಸ ಮಾಡಲೇ ಇದ್ದಾಗ ಇದನ್ನು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಮೂಲಕ ನ್ಯಾಯಾಂಗದ ಕೆಲಸವನ್ನು ಮಾಡುತ್ತವೆ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಥರ್ಡ್ ಪಾಯಿಂಟ್, ನ್ಯಾಯಾಂಗ ಕ್ರಿಯಾಶೀಲತೆ ಎಂಬ ಪರಿಕಲ್ಪನೆಯು ಅಮೆರಿಕದಲ್ಲಿ ಹುಟ್ಟಿದೆ. ಅಂತಂದರೆ USA ಪ್ರಕ್ರಿಯೆ ಆಗಿರುತ್ತೆ. ಮತ್ತು 1947ರಲ್ಲಿ ಅಮೆರಿಕದ ಆರ್ಥರ್ ಸ್ಕ್ಲಿಂಗರ್ ಅವರು ಪರಿಚಯಿಸ್ತಾರೆ. ಯಾರಂತಂದರೆ 1947 USA ಆರ್ಥರ್ ಸ್ಕ್ಲಿಂಗರ್ ಅವರು ಪರಿಚಯಿಸ್ತಾರೆ. ಓಕೆ. ಮತ್ತು ಇದನ್ನು ಭಾರತದಲ್ಲಿ ಇಂಡಿಯಾದಲ್ಲಿ 1917 ಅವಧಿಯಲ್ಲಿ ನ್ಯಾಯಾಂಗ ಕ್ರಿಯಾಶೀಲತೆಯನ್ನು ಉಟ್ಕೊಳ್ಳುತ್ತೆ. ಅಂತಂದರೆ ಇಂಡಿಯಾದಲ್ಲಿ ಯಾವಾಗ ಬರುತ್ತೆ ಅಂತಂದರೆ 1970ರಲ್ಲಿ ಜುಡಿಷಿಯಲ್ ಆ್ಯಕ್ಟಿವಿಸಮ್ನ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ನ್ಯಾಯಮೂರ್ತಿಗಳಾದ VR ಕೃಷ್ಣನ್, PV ಭಗವತಿ, ಚಿನ್ನಪ್ಪ ರೆಡ್ಡಿ ಮತ್ತು DA ದೇಸಾಯಿ ಅವರು ನ್ಯಾಯಾಂಗ ಕ್ರಿಯಾಶೀಲತೆ ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. 1970 ಪರಿಚಯ ಆಗುತ್ತಲ್ವ, ಇದರಲ್ಲಿ VR ಕೃಷ್ಣಯ್ಯ, PN ಭಗವತಿ, ಇದು ಆಲ್ರೆಡಿ PN ಭಗವತಿ ಬಗ್ಗೆ ಆಗಿದೆ ನೋಡಿ. ಅಂತಂದರೆ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಥವಾ PIL ಅನ್ನು ಯಾರು ಪರಿಚಯಿಸಿದ್ದಾರೆ ಅಂತ ಕ್ವಶನ್ ಆಗಿದೆ. PN ಭಗವತಿ. ಮತ್ತು ಚಿನ್ನಪ್ಪ ರೆಡ್ಡಿ, ನೆಕ್ಸ್ಟು DA ದೇಸಾಯಿ ಅವರು ಈ ನ್ಯಾಯಾಂಗ ಕ್ರಿಯಾಶೀಲತೆ ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಇಷ್ಟು ಏನಂತಂದರೆ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಬಗ್ಗೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂತಂದರೆ ಪ್ರಾಕ್ಟೀಸ್ ಆಫ್ ಜುಡಿಷಿಯಲ್ ಆ್ಯಕ್ಟಿವಿಸಮ್. ಅಂತಂದರೆ ಭಾರತದಲ್ಲಿ ನ್ಯಾಯಾಂಗ ಕ್ರಿಯಾಶೀಲತೆಯ ಅನುಕರಣೆ ಅಥವಾ ಪ್ರಾಕ್ಟೀಸ್ ಹೆಂಗೆ ಮಾಡ್ತಾರೆ, ಅದು ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ ನೋಡೋಣ ನಾವು. ಪ್ರಾಕ್ಟೀಸ್ ಆಫ್ ಜುಡಿಷಿಯಲ್ ಆ್ಯಕ್ಟಿವಿಸಮ್. ಭಾರತದಲ್ಲಿ ನ್ಯಾಯಾಂಗ ಕ್ರಿಯಾಶೀಲತೆಯ ಅನುಕರಣೆಗಳು. ಅಂದರೆ ಭಾರತದಲ್ಲಿ ಎರಡು ರೀತಿಯ ನ್ಯಾಯಾಂಗ ಕ್ರಿಯಾಶೀಲತೆಗಳನ್ನು ತಗೊಂಡಿವೆ. ಅಂತಂದರೆ 2 ಟೈಪ್ಸ್ ಇದ್ದಾವೆ. ಇದರಲ್ಲಿ ಒಂದು ಏನಂತಂದರೆ ನಾಗರಿಕ ಹಕ್ಕುಗಳನ್ನು ರಕ್ಷಿಸಲು ಸರ್ಕಾರಕ್ಕೆ ಕೋರ್ಟುಗಳು ನೀಡುವ ವಿವಿಧ ರೀತಿಯ ನಿರ್ದೇಶನಗಳಿರ್ತವೆ. ಅಂತಂದರೆ ಡೈರೆಕ್ಷನ್ಸ್ ಬೈ ಕೋರ್ಟ್ಸ್. ಯಾವ ಥರ ಅಂತಂದರೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ್ಯಾಯಾಂಗ ಕ್ರಿಯಾಶೀಲತೆಯ ಮುಖ್ಯ ಲಕ್ಷಣವಾಗಿರುತ್ತೆ ಅಂತ ಹೇಳುತ್ತೆ PIL. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಸೆಕೆಂಡ್ ಯಾವುದು ಅಂತಂದರೆ ಮೂಲಭೂತ ಹಕ್ಕುಗಳ ವಿಶ್ಲೇಷಣೆ. ಅಂತಂದರೆ ಇಂಟರ್ಪ್ರಿಟೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಬೈ
ಕೋರ್ಟ್. ಮುಖ್ಯವಾಗಿ ಇದರಲ್ಲಿ ಆರ್ಟಿಕಲ್ಸ್ ಯಾವ ಬರ್ತವೆ ಅಂತಂದರೆ 14, 19 ಆ್ಯಂಡ್ 21. ಈ ವಿಧಿಗಳು ಮೂಲಭೂತ ಹಕ್ಕುಗಳ ವಿಶ್ಲೇಷಣೆ ಹೇಳುತ್ತೆ. ಇಂಟರ್ಪ್ರಿಟೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಬೈ ಕೋರ್ಟ್ಸ್. ಇಷ್ಟು ಅವ್ರ ಪ್ರಾಕ್ಟೀಸ್ ಆಫ್ ಜುಡಿಷಿಯಲ್ ಆ್ಯಕ್ಟಿವಿಸಮ್. ಭಾರತದಲ್ಲಿ ನ್ಯಾಯಾಂಗ ಕ್ರಿಯಾಶೀಲತೆ ಅನುಕರಣೆ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು ಅಂತಂದರೆ ಸಾರ್ವಜನಿಕ ಹಿತಾಸಕ್ತಿಗಳ ಅರ್ಜಿ ಅಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನೋಡೋಣ. PIL ನೋಡಿ. ಇದ್ರ ಬಗ್ಗೆ ನೀವು ಜುಡಿಷಿಯಲ್ ಆ್ಯಕ್ಟಿವಿಸಮ್ ಇರಲಿ, ಜುಡಿಷಿಯಲ್ ರಿವ್ಯೂ ಇರಲಿ, PIL ಇರಲಿ, ನೀವು ಯೂಟ್ಯೂಬ್ ತೆಗ್ದು ನೋಡಿ ಅಥವಾ ಮತ್ತೊಂದು ಯಾವುದೋ XYZ ಇರ್ತಕ್ಕಂಥ ಕೋಚಿಂಗಲ್ಲಿ ತೆಗ್ದು ನೋಡಿ. ಎಲ್ಲಿ ಕೂಡ ಇಷ್ಟು ಡೀಟೇಲ್ಸಾಗಿ ಸಿಗಲ್ಲ ಆ್ಯಂಡ್ ಯಾರೂ ಹೇಳ್ಕೊಟ್ಟಿಲ್ಲ. ಬೇಕಾದ್ರೆ ಯೂಟ್ಯೂಬಲ್ಲಿ ತೆಗ್ದು ನೋಡಿ. ಯಾರಾದರೂ ಈ ಮೂರನ್ನು ಅಂದರೆ PIL ಮತ್ತು ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆ್ಯಕ್ಟಿವಿಸಮ್ ಹೇಳಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಬೇಕಾದ್ರೆ ಹೇಳಿದ್ದಾರೆ ಅಂತ. ಯಾವುದೇ ಇನ್ಸ್ಟಿಟ್ಯೂಟ್ ಇರಲಿ. ಅದಕ್ಕೋಸ್ಕರ ಇಷ್ಟು ಡೀಟೇಲ್ಸ್ ಆಗಿ ಹೇಳ್ತಿದ್ದೀನಿ, ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡೋಣ PIL. ಮೇನ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪರಿಕಲ್ಪನೆಯನ್ನು 1960ರ ಅವಧಿಯಲ್ಲಿ ಪರಿಕಲ್ಪನೆ ನೀಡ್ತಾರೆ ಅಥವಾ ಹುಟ್ಟುತ್ತೆ. ಮತ್ತು ಇದು ಭಾರತದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನ್ಯಾಯಾಂಗ ಕ್ರಿಯಾಶೀಲತೆಯಿಂದ ಹುಟ್ಕೊಳ್ಳುತ್ತೆ. ಮತ್ತು ಇದನ್ನ 1980ರ ಅವಧಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ. ಇದು 1960ಯಲ್ಲಿ ಹುಟ್ಟಿದ್ರೆ ಇದನ್ನು ಪರಿಚಯ ಯಾವಾಗ ಮಾಡ್ತಾರೆ ಅಂತಂದರೆ ಈ ಸಲ ಆಯಿತು 1980ಯಲ್ಲಿ. ಓಕೆ, ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ನ್ಯಾಯಮೂರ್ತಿಗಳ VR ಕೃಷ್ಣಯ್ಯ ಆ್ಯಂಡ್ BN ಭಗವತಿ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಭಾರತದಲ್ಲಿ ಪರಿಚಯಿಸ್ತಾರೆ. ಯಾರು ಪರಿಚಯಿಸ್ತಾರೆ ಅಂತಂದರೆ ಇಂಡಿಯಾದಲ್ಲಿ ಒಂದು VR ಕೃಷ್ಣಯ್ಯ, ನೆಕ್ಸ್ಟ್ BN ಭಗವತಿ. ಇಂಪಾರ್ಟೆಂಟಾ? ಇದು ಆಲ್ರೆಡಿ PYQ ಆಗಿದೆ. ಬೇಕಾದ್ರೆ ಕ್ವಶನ್ ಚೆಕ್ ಮಾಡ್ಕೊಳ್ಳಿ ನೀವೇ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು, ಸೋಷಿಯಲ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಆ್ಯಂಡ್ ಕ್ಲಾಸ್ ಆ್ಯಕ್ಷನ್ ಲಿಟಿಗೇಷನ್ನು. ಇದಕ್ಕೆ ಇರುವ ಇತರ ಹೆಸರುಗಳಿರ್ತವೆ. ಇದಕ್ಕಿನ್ನೂ ಏನೇನು ಹೆಸರುಗಳಿರ್ತವೆ ಅಂತಂದರೆ ನೋಡಿ, ಒಂದು ಸೋಷಿಯಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಥರ ಏನಂತ ಕರೀತಾರೆ ಅಂತಂದರೆ ಕ್ಲಾಸ್ ಆ್ಯಕ್ಷನ್ ಲಿಟಿಗೇಷನ್. SIL, CIL. ಇಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಯಾವುದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬಗ್ಗೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂತಂದರೆ ಲೋಕಸ್ ಸ್ಟ್ಯಾಂಡಿ ನಿಯಮ ಅಂತ. ಇದು ನಮಗೆ ಸ್ವಲ್ಪ ಕೆಲವೊಂದು ಟರ್ಮ್ಸ್ ಇದ್ದಾವೆ. ಈ ಟರ್ಮ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇದು ನೋಡಿ,
ಏನಂತಂದರೆ ಲೋಕಸ್ ಸ್ಟ್ಯಾಂಡಿ ನಿಯಮ. ಈಗಂದರೆ ಯಾವ ವ್ಯಕ್ತಿಯ ಹಕ್ಕುಗಳು ಉಲ್ಲಂಘನೆ ಆಗಿವೆಯೋ ಅದೇ ವ್ಯಕ್ತಿ ಪರಿಹಾರಕ್ಕೆ ನ್ಯಾಯಾಲಯಕ್ಕೆ ಹೋಗುವ ತತ್ವವನ್ನು ಲೋಕಸ್ ಸ್ಟ್ಯಾಂಡಿ ನಿಯಮ ಅಂತ ಕರೀತಾರೆ. ಇದು ಇಂಪಾರ್ಟೆಂಟು. ಈಗ ಫಾರ್ ಸಪೋಸ್ ನನ್ನ ಮೇಲೆ ನನ್ನದು ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆದರೆ ನಾನೇ ಅದು ಪರಿಹಾರಕ್ಕಾಗಿ ನಾನೇ ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ. ಇದನ್ನು ಯಾವ ಟರ್ಮಿಂದ ಹೇಳುತ್ತೆ ಅಂತಂದರೆ ಲೋಕಸ್ ಸ್ಟ್ಯಾಂಡಿ ನಿಯಮ ಅಂತಂದರೆ ಯಾವ ವ್ಯಕ್ತಿ ಹಕ್ಕುಗಳ ಉಲ್ಲಂಘನೆ ಆಗಿವೆಯೋ ಅದೇ ವ್ಯಕ್ತಿ ಪರಿಹಾರಕ್ಕೆ ನ್ಯಾಯಾಲಯಕ್ಕೆ ಹೋಗುವ ತತ್ವವನ್ನು ಲೋಕಸ್ ಸ್ಟ್ಯಾಂಡಿ ನಿಯಮ ಅಂತ ಕರೀತಾರೆ. ಮತ್ತು ಇದನ್ನು PIL ಅಂತಂದರೆ PIL ಇದೆಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಪರಿಕಲ್ಪನೆ ಈ ನಿಯಮಕ್ಕೆ ವಿರುದ್ಧವಾಗಿರುತ್ತೆ. ಅಪೋಸ್ ಇದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪರಿಕಲ್ಪನೆ ಈ ನಿಯಮಕ್ಕೆ ವಿರುದ್ಧವಾಗಿದೆ. ಮತ್ತು PIL ಪ್ರಕಾರ ಯಾವುದೇ ಸಾರ್ವಜನಿಕ ವ್ಯಕ್ತಿ ಅಥವಾ ಸಂಘಟನೆ ಹಕ್ಕುಗಳು ಜಾರಿಗಾಗಿ ಅರ್ಜಿ ಸಲ್ಲಿಸಬಹುದು. ಇದು PIL ಏನು ಹೇಳುತ್ತೆ ಅಂತಂದರೆ ಯಾವುದೇ ಸಾರ್ವಜನಿಕ ವ್ಯಕ್ತಿ ಆರ್ ಸಂಘಟನೆ ಹಕ್ಕುಗಳು ಜಾರಿಗಾಗಿ ಅರ್ಜಿ ಸಲ್ಲಿಸಬಹುದು. ಓಕೆ, ಇಷ್ಟು ಲೋಕಸ್ ಸ್ಟ್ಯಾಂಡಿ ನಿಯಮ. ಲೋಕಸ್ ಸ್ಟ್ಯಾಂಡಿ ಅಂತಂದರೆ ಯಾವ ವ್ಯಕ್ತಿ ಹಕ್ಕುಗಳು ಉಲ್ಲಂಘನೆ ಆಗಿವೋ ಅದೇ ವ್ಯಕ್ತಿ ಪರಿಹಾರಕ್ಕೆ ನ್ಯಾಯಾಲಯಕ್ಕೆ ಹೋಗುವ ತತ್ವವನ್ನು ಲೋಕಸ್ ಸ್ಟ್ಯಾಂಡಿ ನಿಯಮ ಅಂತ ಕರೀತಾರೆ. ಇದು PILಗೆ ಅಪೋಸ್ ಇದೆ. ಯಾಕಂತಂದರೆ PILಲ್ಲಿ ಏನಿದೆ ಅಂತಂದರೆ ಸಾರ್ವಜನಿಕ ವ್ಯಕ್ತಿ ಅಥವಾ ಸಂಘಟನೆ ಹಕ್ಕುಗಳ ಜಾರಿಗೆ ಬಗ್ಗೆ ಇರುತ್ತೆ. ಬಟ್ ಇಲ್ಲಿ ಇದರಲ್ಲಿ ಲೋಕಸ್ ಸ್ಟ್ಯಾಂಡಿಯಲ್ಲಿ ಯಾವ ವ್ಯಕ್ತಿ ಆಗಿರುತ್ತೋ ಅದೇ ವ್ಯಕ್ತಿ ಪರಿಹಾರಕ್ಕಾಗಿ ನ್ಯಾಯಾಲಯಕ್ಕೆ ಹೋಗ್ಬೋದು ಅಂತ ಹೇಳುತ್ತೆ. ನೆಕ್ಸ್ಟು ಇದು PIL ಫೀಚರ್ಸ್ ನೋಡೋಣ. ನೆಕ್ಸ್ಟು ಏನೇನು ಫೀಚರ್ಸ್ ಇದೆ ಅಂತ. ಫೀಚರ್ಸ್ ಆಫ್ PIL. ನೋಡಿ, ಫಸ್ಟ್ ಪಾಯಿಂಟ್ ಏನಂತಂದರೆ PILನ ಸಮುದಾಯ ಕಾನೂನು ನೆರವು ಚಳುವಳಿ ಅಂತ ಲೀಗಲ್ ಏಡ್ ಮೂಮೆಂಟ್ ಒಂದು ಆಯುಧ ಆಗಿರುತ್ತೆ. PILನ ಜನ ಸಮುದಾಯ ಕಾನೂನು ನೆರವು ಚಳುವಳಿಯ ಒಂದು ಆಯುಧ ಆಗಿರುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಗೊತ್ತಾಯ್ತು ನೋಡಿ. ಲೀಗಲ್ ಏಡ್ ಮೂಮೆಂಟ್ ಅಂತಂದರೆ PILನ ಜನ ಸಮುದಾಯ ಕಾನೂನು ನೆರವು ಚಳುವಳಿಯ ಒಂದು ಆಯುಧ ಆಗಿರುತ್ತೆ ಅಂತ ಹೇಳುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಸ್ಥಾಪಿಸುವುದಕ್ಕೆ ಬಳಸಲಾಗುತ್ತೆ. ಇದು PILನ ಹಿತಾಸಕ್ತಿಯನ್ನು ಸ್ಥಾಪಿಸುವುದಕ್ಕೆ ಬಳಸಲಾಗುತ್ತೆ. ಮತ್ತು ಥರ್ಡ್ ಪಾಯಿಂಟ್ ಏನು, ಬಡವ, ಅನಕ್ಷರಸ್ಥ, ಸಾಮಾಜಿಕ ಅಥವಾ ಆರ್ಥಿಕ ಹಿಂದುಳಿದ ಬಹುಸಂಖ್ಯಾತ ಸಮುದಾಯದ ಸಂವಿಧಾನಾತ್ಮಕ ಮತ್ತು ಕಾನೂನು ಹಕ್ಕುಗಳ ಉಲ್ಲಂಘನೆಯಾದಾಗ PILನ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವಾಗಂತಂದರೆ ಬಡವ ಅಥವಾ ಅನಕ್ಷರಸ್ಥ, ಸಾಮಾಜಿಕ ಅಥವಾ ಆರ್ಥಿಕ ಹಿಂದುಳಿದ ಬಹುಸಂಖ್ಯಾತ ಸಮುದಾಯದ ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕ ರೈಟ್ಸ್ ಏನಾದರೂ ಉಲ್ಲಂಘನೆ ಆದಾಗ ಈ PIL ಅವ್ರಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಂತಂದರೆ PILನ್ನು ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ
ದಾಖಲಿಸ್ಬೋದು. ಆವಾಗಲೇ ಹೇಳಿದ್ನಲ್ವಾ, ವ್ಯಕ್ತಿ ಇರಲಿ ಆರ್ ಸಂಘಟನೆ ಇರಲಿ, ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ನಲ್ಲಿ ಅವರು ದಾಖಲಿಸಬಹುದು ಅರ್ಜಿಯನ್ನು ಅಂತ ಹೇಳುತ್ತೆ. ನೆಕ್ಸ್ಟು ಫೋರ್ತ್ ಪಾಯಿಂಟ್ ಈ 4 ಕೂಡ ಇಷ್ಟೇ ಇದೆ ಆ್ಯಕ್ಚುಲಿ. ಫೋರ್ತ್ ಪಾಯಿಂಟು ವ್ಯಕ್ತಿ ಅಥವಾ ಸಂಘಟನೆ ಇಷ್ಟೇ ಅಂತಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವ ಲಕ್ಷಣಗಳು ಅಂತಂತ ಹೇಳುತ್ತೆ. ಫಸ್ಟ್ ಏನಂತ ಲೀಗಲ್ ಏಡ್ ಮೂಮೆಂಟ್ ಅಂತ ಹೇಳುತ್ತೆ. ಸೆಕೆಂಡ್ ಏನು ಹೇಳುತ್ತೆ ಅಂತಂದರೆ ಸಾರ್ವಜನಿಕ ಹಿತಾಸಕ್ತಿ ಸ್ಥಾಪಿಸುವುದಕ್ಕೆ ಬಳಸಲಾಗುತ್ತೆ ಅಂತ ಹೇಳುತ್ತೆ. ಮೂರನೇದು ಏನುತ್ತೆ, ಬಡತನ, ಅನಕ್ಷರತೆ, ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದ ಬಹುಸಂಖ್ಯಾತ ಸಮುದಾಯ ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕ ಹಕ್ಕುಗಳ ಉಲ್ಲಂಘನೆ ಆದಾಗ PIL ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳುತ್ತೆ. ಫೋರ್ತ್ ಪಾಯಿಂಟು PIL ಅನ್ನು ಯಾವುದೇ ವ್ಯಕ್ತಿ ಇರಲಿ ಅಥವಾ ಸಂಘಟನೆ ಇರಲಿ ಸುಪ್ರೀಂ ಕೋರ್ಟ್ನ ಅಥವಾ ಹೈಕೋರ್ಟ್ನಲ್ಲಿ ದಾಖಲಿಸ್ಬೋದು ಅಂತ ಹೇಳುತ್ತೆ. ನೆಕ್ಸ್ಟು ನ್ಯಾಯಾಂಗ ನಿರ್ಬಂಧ ಅಂತಂದರೆ ಜುಡಿಷಿಯಲ್ ರೆಸ್ಟೆಂಟ್. ನ್ಯಾಯಾಂಗ ನಿರ್ಬಂಧ ಜುಡಿಷಿಯಲ್ ರೆಸ್ಟ್ರೈಂಟ್. ಇದು ಏನು ಹೇಳುತ್ತೆ ಅಂತ ನೋಡೋಣ ಈಗ. ನ್ಯಾಯಮೂರ್ತಿಗಳು ಅಧಿಕಾರವನ್ನು ಕಾನೂನಿನಲ್ಲಿರುವ ಅಧಿಕಾರಕ್ಕೆ ಮಾತ್ರ ಸೀಮಿತಗೊಳಿಸುವ ಸಿದ್ಧಾಂತ. ನ್ಯಾಯಮೂರ್ತಿಗಳು ಅಂತಂದರೆ ಲಿಮಿಟೆಡ್ ಲಾ. ಜಡ್ಜಸ್ ಇರ್ತಾರಲ್ವ, ನ್ಯಾಯಮೂರ್ತಿಗಳು ಅಧಿಕಾರವನ್ನು ಕಾನೂನಿನಲ್ಲಿರುವ ಅಧಿಕಾರಕ್ಕೆ ಮಾತ್ರ ಸೀಮಿತಗೊಳಿಸುವುದು. ಈಗ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಜಡ್ಜಸ್ ಇತ್ತಂದರೆ ಅವರು ಆ ಸುಪ್ರೀಂ ಕೋರ್ಟ್ಗಳಲ್ಲಿ ಇರತಕ್ಕಂಥ ನ್ಯಾಯಾಲಯಕ್ಕೆ ಲಿಮಿಟೆಡ್ ಜಸ್ಟಿಸ್ ಕೊಡೋದು ಅಥವಾ ಲಿಮಿಟೆಡ್ ಸೀಮಿತ ಸಿದ್ಧಾಂತ ಅಂತಂದರೆ ನ್ಯಾಯಮೂರ್ತಿಗಳ ಅಧಿಕಾರವನ್ನು ಕಾನೂನಿನಲ್ಲಿ ಏನೇನು ಅಧಿಕಾರ ಇರುತ್ತೆ ಅದಕ್ಕೆ ಮಾತ್ರ ಸೀಮಿತಗೊಳಿಸೋದು ಅಂತ ಹೇಳುತ್ತೆ. ನೆಕ್ಸ್ಟ್ ಏನಂತಂದರೆ ಸಂವಿಧಾನದಲ್ಲಿ ಏನಿದೆ ಅದನ್ನು ಮಾತ್ರ ನ್ಯಾಯಮೂರ್ತಿಗಳು ಮಾಡಬೇಕು. ಅಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಲಾ ಅಲ್ಲಿ ಅದನ್ನು ಮಾತ್ರ ಜಡ್ಜಸ್ ಮಾಡಬೇಕಂತ ಹೇಳುತ್ತೆ. ಥರ್ಡ್ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ ನ್ಯಾಯಮೂರ್ತಿಗಳ ವ್ಯಕ್ತಿಯ ಅಭಿಪ್ರಾಯಗಳಿಗೆ ಅವಕಾಶ ಇರುವುದಿಲ್ಲ. ಅಂತಂದರೆ ಈಗ ಜಡ್ಜ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜ್ ಇದ್ದಾರೆ. ನಾನು ಒಂದು ನ್ಯಾಯಾಲಯಕ್ಕೆ ಅದರಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದು ಮಾತ್ರ ಮಾಡಬೇಕಂತ ಸಂವಿಧಾನದಲ್ಲಿದೆ. ಬಟ್ ನಾನು ಸ್ವಂತ ಇಚ್ಛೆಯಿಂದ ಏನಾದರೂ ಸ್ವಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡೋಕ್ಕೆ ಇದರಲ್ಲಿ ಅವಕಾಶ ಇಲ್ಲ ಅಂತ ಹೇಳುತ್ತೆ. ಇದು ನ್ಯಾಯಾಂಗ ನಿರ್ಬಂಧನೆಯಲ್ಲಿ ಬರುತ್ತೆ. ಮತ್ತು ಇದು ಕ್ಲಿಯರ್ ನೋಡ್ಕೊಳ್ಳಿ. ನ್ಯಾಯಾಂಗ ನಿರ್ಬಂಧ ಅಂದರೆ ನ್ಯಾಯಮೂರ್ತಿಗಳ ಅಧಿಕಾರವನ್ನು ಕಾನೂನಿನಲ್ಲಿರುವ ಅಧಿಕಾರಕ್ಕೆ ಮಾತ್ರ ಸೀಮಿತಗೊಳಿಸಬೇಕು. ಆಮೇಲೆ ಸಂವಿಧಾನದಲ್ಲಿ ಏನಿದೆ ಅದನ್ನು ಮಾತ್ರ ನ್ಯಾಯಮೂರ್ತಿಗಳು ಬಳಸಬೇಕು. ಮತ್ತು ಆಮೇಲೆ ಥರ್ಡ್ ಪಾಯಿಂಟ್ ಏನು ಹೇಳುತ್ತೆ, ನ್ಯಾಯಮೂರ್ತಿಗಳು ವೈಯಕ್ತಿಕ ಅಭಿಪ್ರಾಯಗಳಿಗೆ ಅವಕಾಶ ಇರಲ್ಲ. ಇಷ್ಟು ಇವತ್ತಿನ ಕ್ಲಾಸ್ದು ಏನು ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆ್ಯಕ್ಟಿವಿಸಮು, PIL ಅದು ಯಾವ ಥರ ಏನೇನಿದೆ ಅಂತ ಕ್ಲಿಯರಾಗಿ ನೋಡ್ಕೊಂಡಿದ್ವಿ. ಓಕೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸು ಇದ್ದಾವೆ. ಹೆಂಗೆ ಹೇಳಿದ್ದಾರೆ ಗೊತ್ತಾ? ವಿಚ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಈಸ್ ಪವರ್ ಅಂಡರ್ ದಿ ಸುಮೋಟೋ ಆ್ಯಕ್ಷನ್ ಟು ಪ್ರೊಟೆಕ್ಟ್ ಅಗೇನೆಸ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್? ಇದಕ್ಕೆ ಆನ್ಸರ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಈ ಥರ ಕ್ವಶನ್ಸ್ ಕೇಳಿದ್ದಾರೆ. ಮತ್ತು ಇನ್ನೂ ಸ್ಟೇಟ್ಮೆಂಟ್ ಬೇಸ್ಡ್ ಕೂಡ ಇದ್ದಾವೆ, ತೋರಿಸ್ತೀನಿ ಒಂದು ಸೆಕೆಂಡು. ಮತ್ತು ಈ ಟಾಪಿಕ್ ಸಂಬಂಧಪಟ್ಟಿರ್ತಕ್ಕ ಕರೆಂಟ್ ಅಫೇರ್ಸ್ ಕೂಡ ಹೆಂಗೆ ಕೇಳಿದ್ದಾರೆ ಅಂತ ನೋಡೋಣ. ನೋಡಿ, PYQs ಆನ್ ಜುಡಿಷಿಯಲ್ ರಿವ್ಯೂ ಅಂತಂದರೆ ಯಾವ ಎಕ್ಸಾಮ್ಸಲ್ಲಿ ಹೆಂಗೆ ಕೇಳಿದ್ದಾರೆ ಅಂತ.
ಟಾಪಿಕ್. ಅಂದರೆ ಈ ಕೆ ಪಿ ಎಸ್ ಸಿ, ಎಫ್ ಡಿ ಎ, ಎಸ್ ಡಿಯಲ್ಲಿ ಮತ್ತು ಎಸ್ ಎಸ್ ಸಿಯಲ್ಲಿ ಅಥವಾ ಪಿ ಸಿ ಕಾನ್ಸ್ಟೇಬಲಲ್ಲಿ ಹೆಂಗೆ ಕೇಳಿದ್ದಾರೆ ಅಂತಂದರೆ, ಭಾರತದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪಿತಾಮಹ ಯಾರನ್ನು ಕರೀತಾರೆ? ಆನ್ಸರ್ ನೋಡಿ, ನ್ಯಾಯಮೂರ್ತಿ ಪಿ ಎನ್ ಭಗವತಿ. ನಾನು ಹೇಳಿದ್ನ ಅವಾಗೆ ಕ್ವಶನ್ ಕೇಳಿದ್ದಾರೆ ಅಂತ. ಇದರಲ್ಲಿ ಜಸ್ಟಿಸ್ ಪಿ ಎನ್ ಭಗವತಿ ಮತ್ತು ಜಸ್ಟಿಸ್ ವಿ ಆರ್ ಕೃಷ್ಣ ಅಯ್ಯರು ಇವರನ್ನು ಪಿ ಎ ಎಲ್ ಪ್ರಮುಖ ಪ್ರವರ್ತಕರ್ತರಂತ ಕರೀತಾರೆ ಅಂತ ಹೇಳಿದ್ನಲ್ವ 1981ನಲ್ಲಿ. ಈ ಪರಿಕಲ್ಪನೆಯನ್ನು ನೀಡಿರ್ತಾರೆ. ಮತ್ತು ಅದೇ ಥರ ಜುಡಿಷಿಯಲ್ ರಿವ್ಯೂ ಬಗ್ಗೆ ಕ್ವಶನ್ ಹಿಂಗೆ ಕೇಳಿದ್ದಾರೆ ನೋಡಿ. ಆರ್ ಆರ್ ಬಿ, ಎನ್ ಟಿ ಪಿ ಸಿ, ಎಸ್ ಎಸ್ ಸಿ, ಸಿ ಎಚ್ ಎಸ್ ಎಲ್ಲು ಈ ಥರ ಕೇಳಿದ್ದಾರೆ. ಎಲ್ಲನೂ ಕ್ವಶನ್ಸ್ ಇದ್ದಾವೆ. ಅದೋಗಲಿ ಕೆ ಎಸ್ ಅಲ್ಲಿ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ, ಪಿ ಡಿ ಒ ಅಲ್ಲಿ ಕೇಳಿದ್ದಾರೆ, ಯಾವ ವೇದಿಗೆ ಸಂಬಂಧಪಟ್ಟಿರೋದು ಪ್ರಕರಣಗಳು ಕೇಳಿದ್ದಾರೆ. ಇದಕ್ಕೆ ರಿಲೇಟೆಡು ಕರೆಂಟ್ ಅಫೇರ್ಸು ಇದ್ದಾವೆ, ಅದನ್ನು ಕೂಡ ನೋಡೋಣ. ಸ್ಟೇಟ್ಮೆಂಟ್ ಬೇಸ್ಡ್ ಬೇರೆ, ಫ್ಯಾಕ್ಚುಯಲ್ ಬೇರೆ. ಆ್ಯಂಡ್ ಈ ಟಾಪಿಕ್ ಸಂಬಂಧಪಟ್ಟಿರ್ತಕ್ಕಂಥ ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆ್ಯಕ್ಟಿವಿಸಮ್, ಪಿ ಎಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹೆಂಗೆ ಕ್ವಶನ್ ಬರ್ತವೆ ಅದನ್ನೊಂದು ನೋಡೋಣ. ನೋಡಿ, ಆಟ್ ಟಾಪಿಕ್ಸ್ ಅಥವಾ ಟ್ರ್ಯಾಪ್ ಅಂತಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ. ಪ್ರಸ್ತುತ ವಿದ್ಯುನ್ಮಾನಗಳ 2024ರಿಂದ 2026ವರೆಗೆ ಇತ್ತೀಚಿನ ಸುಪ್ರೀಂ ಕೋರ್ಟ್ಗಳ ತೀರ್ಪುಗಳ ಆಧಾರದ ಮೇಲೆ ಇದನ್ನು ಮಾಡಿರ್ತೀವಿ. ಏನಂತಂದರೆ ಮೇನ್ಲಿ ಈ ಜುಡಿಷಿಯಲ್ದು ಚುನಾವಣಾ ಆಯುಕ್ತರ ನೇಮಕಾತಿ ಮಸೂದೆ, ಈ ಥರ ಚುನಾವಣಾ ಆಯುಕ್ತರು ಮತ್ತು ಸಂವಿಧಾನ ಸಿಂಧುತ್ವ ವಿಮರ್ಶೆ ಬಗ್ಗೆ, ಇದ್ರ ಬಗ್ಗೆ ಕ್ವಶನ್ ಅಂತಂದರೆ ಆರ್ಟಿಕಲ್ 142 ಯಾವಕ್ಕೆ ವಿಚ್ಛೇದನ ಪ್ರಕರಣದಲ್ಲಿ ಯಾರು ಶಿಲ್ಪಾ ಶೆಲ್ ವರ್ಸಸ್ ಎಸ್ ವರುಣ್ ಶ್ರೀನಿವಾಸ್ 2023ರಲ್ಲಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗದೆ ನೇರವಾಗಿ 142ನ ವಿಧಿಯನ್ನು ಬಳಸಿ ವಿಚ್ಛೇದನ ನೀಡುವ ಸುಪ್ರೀಂ ಕೋರ್ಟ್ನ ಸಂಪೂರ್ಣ ನ್ಯಾಯದ ಅಧಿಕಾರದ ಬಗ್ಗೆ ಹೇಳುತ್ತೆ. ಮತ್ತು ಎಲೆಕ್ಟ್ರಲ್ ಬಾಂಡ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದ್ದ ಚುನಾವಣಾ ಬಾಂಡುಗಳು 2024ರಲ್ಲಿ ಸುಪ್ರೀಂ ಕೋರ್ಟ್ನ ಯಾವ ವಿಧಿ ಅಡಿಯಲ್ಲಿ ಸಂವಿಧಾನಕ್ಕಿಂತ ರದ್ದುಗೊಳಿಸುತ್ತದೆ? 19 ಸಬ್ ಆರ್ಟಿಕಲ್ 1 ಸಬ್ ಆರ್ಟಿಕಲ್ ಎ ಮಾಹಿತಿ ಹಕ್ಕುದು ಬರುತ್ತೆ ಅಂತ ಹೇಳಿದ್ನಲ್ವ ನಾನು. ಮತ್ತು ಆ್ಯಂಟಿ ಡಿಫೆಕ್ಷನ್ ಲಾದು ಇದು ಹೇಳಿದ್ನಲ್ವ, ಕಿಯೋಟೋ ಎಲೋನ್ ಪ್ರಕರಣ, ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಪಟ್ಟಿದ್ದು. ಈ ಥರ ಕ್ವಶನ್ಸ್ ಇರ್ತವೆ, ಎಲ್ಲ ಇನ್ ಡೀಟೇಲ್ಸ್ ಆಗಿರುತ್ತೆ. ಇದನ್ನು ನಾನು PDF ಕೂಡ ಕೊಡ್ತೀನಿ ಕ್ಲಾಸಲ್ಲಿ. ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಯಾರಿಗೆ ಏನೇ ಡೌಟ್ ಇದ್ರೂ ಅಥವಾ ಏನೇ ಕ್ವಶನ್ಸ್ ಇದ್ರೂ ಕೇಳಿ ಅಥವಾ ಕಮೆಂಟಲ್ಲಿ ಹೇಳಿ. ನಿಮಗಿನ್ನೂ ಏನಾದರೂ ಈ ಥರ ಇರ್ತಕ್ಕಂಥ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಅಥವಾ ನಿಮಗೂ ಏನಾದರೂ ಇಂಟ್ರೆಸ್ಟೆಡ್ ಇತ್ತಂದರೆ ಈ YG ಪ್ರಿಪ್ಪುದು ಪರ್ಫೆಕ್ಷನ್ ಕ್ಲಾಸ್ ಅಂತ ಇದೆ. ಈಗ ನಾನು ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆ್ಯಕ್ಟಿವಿಸಮ್, PL ಕ್ಲಾಸ್ನ ಯಾವ ಥರ ಮಾಡಿದ್ದೀನಿ, ಆ್ಯಸ್ ಲೈಕ್ ದಟ್ ಎವ್ರಿ ಒನ್ ಪಿನ್ ಟು ಪಿನ್ ಇನ್ ಡೀಟೇಲ್ಸ್ ಆಗಿ 0 ಇಂದ ಹೈ ಲೆವೆಲ್ವರೆಗೂ ಹೇಳ್ತೀನಿ. ಮತ್ತು ಯಾವಾಗೂ ಯಾವ ಎಕ್ಸಾಮ್ಸ್ಗೆ ಅಂತಂದರೆ PC ಟು DC ಯೂಸ್ ಆಗುತ್ತೆ. ಯಾವಾಗಲೂ ಹೇಳ್ತೀನಿ, ಒನ್ ಸ್ಟಾಪ್ ಸೊಲ್ಯೂಷನ್. ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಓದ್ತಿದ್ರಲ್ವ, ಎಕ್ಸಾಮ್ ಸ್ಟೂಡೆಂಟಿಗೆ ಆಗುತ್ತೆ 100% ಗ್ಯಾರಂಟಿ. ಓಕೆ, ಥ್ಯಾಂಕ್ಸ್ ಟು ಎವ್ರಿವನ್. ಮತ್ತು ಇದೇ ಥರ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ.